ಡಿಕೆ ಸುರೇಶ್ ಜಿನ್ನಾ ಸಂಸ್ಕೃತಿಯನ್ನ ಅಳವಡಿಸೋಕೆ ಹೊರಟಿದ್ದಾರೆ. ಡಿಕೆ ಸುರೇಶ್ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ಒಪ್ಪಿಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಜಿನ್ನಾ ಸಂಸ್ಕೃತಿಯನ್ನ ಅಳವಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್ ಅಂತ. ಸುರೇಶ್ 2 ರಾಷ್ಟ್ರ ಮಾಡಬೇಕು ಅನ್ನೋ ಹೇಳಿಕೆ ನೀಡಿದ್ದಾರೆ. ನಾನು ರಾಜಕಾರಣಿ ಬದುಕಿದ್ದೀನಿ ಅಂತ ತೋರಿಸೋದಕ್ಕೆ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅದನ್ನು ಸ್ವಾಗತ ಮಾಡಿದ್ದಾರೆ. ಬಟ್ ಸಿಎಂ ಈ ಹೇಳಿಕೆಯನ್ನ ಒಪ್ಪಿಲ್ಲ. ಸ್ವತಃ ಸಿದ್ದರಾಮಯ್ಯ ಹೇಳಿಕೆಯನ್ನ ಒಪ್ಪಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಮಾತ್ರ ಡಿಕೆ ಸುರೇಶ್ ಹೇಳಿಕೆಯನ್ನ ಸ್ವಾಗತ ಮಾಡಿರೋದು ಅಂತ ಹೇಳಿದ್ದಾರೆ. ಹೊಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರು. ಒಂದು ರೀತಿಯ ಜಿನ್ನಾ ಸಂಸ್ಕೃತಿ ಅದು. ಆ ಜಿನ್ನಾ ಸಂಸ್ಕೃತಿಯನ್ನ ಕರ್ನಾಟಕ ರಾಜ್ಯದ ಡಿಕೆ ಸುರೇಶ್ ಲೋಕಸಭಾ ಸದಸ್ಯರು ಉತ್ತರ ಭಾರತ ದಕ್ಷಿಣ ಭಾರತದ ಬೇರೆ ರಾಷ್ಟ್ರವನ್ನೇ ನಾವು ಕೇಳಬೇಕಾಗತ್ತೆ ಅನ್ನೋಂಥ ಹೇಳಿಕೆ ಕೊಟ್ಟು ಅದನ್ನು ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅದನ್ನು ಸ್ವಾಗತ ಮಾಡಿದ್ದಾರೆ. ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಇವರು ಜಿನ್ನಾ ಸಂಸ್ಕೃತಿ ಅಂತ ವಿಧಿ ಇಲ್ಲದೆ ನಾನು ಹೇಳಬೇಕಾಗುತ್ತೆ. ಆದರೆ ನಾನು ಎಲ್ಲ ಕಾಂಗ್ರೆಸ್ಸು ಇದರಲ್ಲಿದ್ದಾರೆ ಆಗತ್ತೆ, ಆಪಾಗುತ್ತೆ ಅಣ್ಣ, ಒಂದು ನಿಮಿಷ ಆಪಾಗುತ್ತೆ. ಎಲ್ಲ ಕಾಂಗ್ರೆಸ್ಸಿಗರು ಇದನ್ನು ಮಾಡಲಿಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ಒಪ್ಪಿಲ್ಲ. ದಕ್ಷಿಣ ಭಾರತನ ನಾವು ಸಪ್ರೇಟಾಗಿ ಕೇಳಬೇಕಾಗತ್ತೆ ಅನ್ನೋಂಥ ಮಾತು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದನ್ನು ನಾನು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.